ಬನ್ನಿ ಇವತ್ ನಾವು ಒಂದು ವಿಭಿನ್ನವಾದ ನಿಗೂಢವಾದ ಜಗತ್ತಿಗ ಹೋಗೋಣ. ಇದು ಬೇರೆ ಆಯಾಮಗಳಿಂದ ಕೆಲವು ಜೀವಿಗಳನ್ನ ಶಕ್ತಿಗಳನ್ನ ಆವಾಹಿಸುವ ಪ್ರಾಚೀನ ಪದ್ಧತಿಗಳ ಬಗ್ಗೆ. ಕೇಳೋಕಿದೇನೋ ಕಥೆ ಅಂತ ಅನ್ಸ್ಬೋದು, ಆದ್ರೆ ಇವು ಶತಮಾನಗಳಿಂದ ಕೆಲವರು ಪಾಲಿಸ್ಕೊಂಡು ಬಂದಿರೋ ನಂಬಿಕೆಗಳು ಅಷ್ಟೇ ಅಲ್ಲ, ತುಂಬಾನೇ ಅಪಾಯಕಾರಿಯಾದ ಆಚರಣೆಗಳು ಕೂಡ. ಹಾಗಿದ್ರೆ ನಮ್ ಎಲ್ಲ ಆಸೆಗಳನ್ನ ಈಡೇರಿಸೋ ಒಂದು ಶಕ್ತಿನ ಆವಾಹನೆ ಮಾಡೋಕೆ ಸಾಧ್ಯ ಆದ್ರೆ ಅಂತಹ ಅಲೌಕಿಕ ಜೀವಿಗಳನ್ನ ಸಂಪರ್ಕಿಸೋಕೆ ನಿಜವಾಗ್ಲೂ ದಾರಿ ಇದೆಯಾ? ಇದ್ರೆ ಅದಕ್ಕೆ ತೆರಬೇಕಾದ ಬೆಲೆ ಏನು? ಈ ಜ್ಞಾನದ ಹಾದಿ ಇದೆಯಲ್ಲ, ಇದು ನೋಡೋಕೆ ಕುತೂಹಲಕಾರಿ ಅನ್ಸಿದ್ರೂ ಇದ್ರಲ್ಲಿ ಕಾಲಿಟ್ಟ ಸಾಧಕನನ್ನ ಇದು ನೇರವಾಗಿ ವಿನಾಶದ ದವಡೆಗೆ ತಳ್ಳಬಲ್ಲದು. ಈ ತರದ ಆವಾಹನೆಗಳಲ್ಲಿ ಮುಖ್ಯವಾಗಿ 2 ರೀತಿಯ ಶಕ್ತಿಗಳನ್ನ ಕರೆಯಲಾಗುತ್ತೆ. ಆದ್ರೆ ಇವೆರಡರ ಉದ್ದೇಶಗಳು, ಅವುಗಳ ಸ್ವಭಾವ, ಅವುಗಳಿಂದಾಗೋ ಅಪಾಯ ಎಲ್ಲವೂ ಸಂಪೂರ್ಣವಾಗಿ ಬೇರೆ ಬೇರೆ. ಒಂದು ಕಡೆ ನೋಡಿದ್ರೆ ಸೌಂದರ್ಯ, ಸಂಗಾತಿಯ ಒಡನಾಟ ಸಿಗುತ್ತೆ. ಇನ್ನೊಂದು ಕಡೆ ನೋಡಿದ್ರೆ ಊಹೆಗೂ ಮೀರಿದ ಸಂಪತ್ತು, ಅಧಿಕಾರ ಕೈ ಸೇರುತ್ತೆ. ಆದ್ರೆ ಆಯ್ಕೆ ಯಾವುದು ಅನ್ನೋದ್ರ ಮೇಲೆ ಮುಂದಿಂದೆಲ್ಲ ನಿರ್ಧಾರ ಆಗುತ್ತೆ. ಮೊದಲನೆಯದು ಅಪ್ಸರೆಯರು. ಸಾಮಾನ್ಯವಾಗಿ ಕಥೆಗಳಲ್ಲಿ ಕೇಳಿರ್ತೀವಲ್ವಾ, ಇಂದ್ರನ ಆಸ್ಥಾನದಲ್ಲಿರೋ ಸ್ವರ್ಗದ ನರ್ತಕಿಯರು ಅಂತ. ತುಂಬಾ ಸುಂದರವಾಗಿ, ಸೂಕ್ಷ್ಮವಾಗಿ ಇರ್ತಾರೆ ಅಂತ ವರ್ಣಿಸ್ತಾರೆ. ಈ ಪದ್ಧತಿಗಳ ಪ್ರಕಾರ ಸಾಧಕರು ತಮ್ಮ ವೈಯಕ್ತಿಕ ಮತ್ತು ಲೈಂಗಿಕ ಶಕ್ತಿಗಳನ್ನ ಸಮತೋಲನ ಮಾಡಿಕೊಳ್ಳೋಕೆ ಅಥವಾ ಒಂದು ಒಡನಾಟಕ್ಕಾಗಿ ಇವರನ್ನ ಆವಾಹನೆ ಮಾಡ್ತಾರೆ. ಇನ್ನು ಎರಡನೆಯದು ಯಕ್ಷಿಣಿಯರು. ಇವರು ಅಪ್ಸರೆಯರ ಥರ ಅಲ್ಲ. ಇವರು ಭೂಮಿಯ ಸಂಪತ್ತಿಗೆ ಅಧಿಪತಿಗಳು. ಅಂದ್ರೆ ಅಪಾರವಾದ ಶಕ್ತಿ ಇರುತ್ತೆ ಇವರಿಗೆ, ಆದ್ರೆ ಸ್ವಭಾವದಲ್ಲಿ ಪೈಶಾಚಿಕ ಗುಣಗಳೇ ಹೆಚ್ಚು. ಯಾರಿಗೆ ಭೌತಿಕ ಸಂಪತ್ತು, ಅಧಿಕಾರ ಬೇಕು ಅವರು ಇವರ ಮೊರೆ ಹೋಗ್ತಾರೆ. ಆದ್ರೆ ನೆನ್ಪಿಡಿ, ಇದರ ಪರಿಣಾಮಗಳು ಊಹೆಗೂ ನಿಲುಕದಷ್ಟು ಭಯಾನಕವಾಗಿರುತ್ತೆ. ಹಾಗಾದ್ರೆ ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ನೋಡೋಣ. ನೋಡಿ, ಅಪ್ಸರಿಯರನ್ನ ಕರೆಯೋದು ಒಡನಾಟಕ್ಕಾಗಿ, ಶಕ್ತಿಯ ಸಮತೋಲನಕ್ಕಾಗಿ. ಅವರ ಸ್ವಭಾವ ಕೂಡ ಸ್ವರ್ಗೀಯ, ಅಷ್ಟೊಂದು ಕೆಡುಕಿರಲ್ಲ. ಆದ್ರೆ ಅವರಿಂದಾಗೋ ಪರಿಣಾಮ ವೈಯಕ್ತಿಕ ಸಂಬಂಧಗಳು, ಸಂಸಾರ ಹಾಳಾಗಬಹುದು. ಆದ್ರೆ ಯಕ್ಷಿಣಿ ಕಥೆನೇ ಬೇರೆ. ಅವಳನ್ನ ಕರೆಯೋದೇ ಸಂಪತ್ತಿಗಾಗಿ. ಅವಳ ಸ್ವಭಾವ ಪೈಶಾಚಿಕ, ಮತ್ತೆ ಅವಳ ಬೇಡಿಕೆಗಳು ಕೂಡ ಅಷ್ಟೇ ವಿಪರೀತ. ಅವಳು ಪ್ರತಿಯಾಗಿ ಕೇಳೋದು ಬರೀ ಸಣ್ಣ ಪುಟ್ಟದಲ್ಲ, ಜೀವ, ಆತ್ಮ ಅಷ್ಟೇ ಯಾಕೆ, ಇಡೀ ಕುಟುಂಬವನ್ನೇ ಕೇಳಬಹುದು. ಒಂದ್ ಕಡೆ ಸಂಬಂಧ ಹಾಳಾಗತ್ತೆ, ಇನ್ನೊಂದ್ ಕಡೆ ಅಸ್ತಿತ್ವವೇ ನಾಶವಾಗುತ್ತೆ. ಸರಿ, ಮೊದಲು ಅಪ್ಸರೆಯರ ಆಚರಣೆ ಬಗ್ಗೆ ಮಾತಾಡೋಣ. ಇದನ್ನ ಯಕ್ಷಿಣಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಅಪಾಯಕಾರಿ ಅಂತ ಹೇಳ್ತಾರೆ. ಆದ್ರೂ ಇದ್ರಲ್ಲೂ ಅದರದೇ ಆದ ಪರಿಣಾಮಗಳು ಇದ್ದೇ ಇವೆ. ಮತ್ತೆ ಇದಕ್ಕೊಂದು ನಿರ್ದಿಷ್ಟವಾದ ಆಚರಣೆ ಇದೆ, ಅದನ್ನ ಚಾಚೂ ತಪ್ಪದೇ ಪಾಲಿಸಲೇಬೇಕು. ಹಾಗಾದ್ರೆ ಈ ಆಚರಣೆ ಹೇಗೆ ನಡೆಯುತ್ತೆ? ಮೊದ್ಲಿಗೆ ಸಾಧಕನ ಸುತ್ತ ಒಂದು ರಕ್ಷಣಾ ವೃತ್ತವನ್ನ ಹಾಕೊಳ್ಳೇಬೇಕು. ಯಾಕಂದ್ರೆ ಬೇರೆ ಕೆಟ್ಟ ಶಕ್ತಿಗಳು ಬಂದು ತೊಂದರೆ ಕೊಡಬಾರ್ದು ಅಂತ. ಕೇವಲ ಒಂದು ಸೂಕ್ಷ್ಮ ರೂಪ, ಅಂದ್ರೆ ಫಿಸಿಕಲ್ ಆಗಿ ಕಾಣಿಸ್ದೇ ಇರೋ ರೂಪ ಬೇಕು ಅಂದ್ರೆ 3 ದಿನದ ಪೂಜೆ ಸಾಕು. ಆದ್ರೆ ಪೂರ್ತಿಯಾಗಿ ಭೌತಿಕ ರೂಪದಲ್ಲಿ ಪ್ರತ್ಯಕ್ಷವಾಗಬೇಕು ಅಂದ್ರೆ 21 ದಿನಗಳ ಕಠಿಣ ಸಾಧನೆ ಮಾಡಬೇಕಾಗತ್ತೆ. ಅಪ್ಸರ ಬಂದ ಮೇಲೆ ಇಬ್ಬರ ನಡುವೆ ಕೆಲವು ಪ್ರತಿಜ್ಞೆಗಳ ವಿನಿಮಯ ಆಗುತ್ತೆ. ಒಂದು ವೇಳೆ ಸಾಧಕ ಆ ಪ್ರತಿಜ್ಞೆಗಳನ್ನ ಮುರಿದ್ರೆ ಮುಗೀತು, ಅವನ ಇಡೀ ಸಂಸಾರವೇ ನಾಶವಾಗಿ ಹೋಗ್ಬೋದು. ಇದರಲ್ಲಿ ತಿಲೋತ್ತಮೆ ಮತ್ತೆ ನಾಭಿದರ್ಶನ ಅನ್ನೋ ಅಪ್ಸರಿಯರು ಅತೀ ಸುಂದರಿಯರು ಅಂತ ಕೂಡ ಹೇಳ್ತಾರೆ. ಇವರು ಕೊಲ್ದೇ ಇರ್ಬೋದು, ಆದ್ರೆ ಜೀವನವನ್ನ ನರಕ ಮಾಡೋ ಶಕ್ತಿ ಅವರಿಗಿದೆ. ಈಗ ಅಪ್ಸರೆಯರ ಕಥೆ ಮುಗೀತು. ಬನ್ನಿ ಇನ್ನೂ ಭಯಾನಕವಾದ, ಕಠಿಣವಾದ ಯಕ್ಷಿಣಿಯರ ಒಪ್ಪಂದದ ಕಡೆ ಹೋಗೋಣ. ಇದನ್ನ 41 ದಿನಗಳ ಕತ್ತಲೆಯ ಪಯಣ ಅಂತಾನೆ ಕರೀತಾರೆ. ಇದು ಸಾಧಕನ ಧೈರ್ಯ, ಅವನ ಸಂಕಲ್ಪ ಎಲ್ಲವನ್ನೂ ಪರೀಕ್ಷೆ ಮಾಡುವಂತಹ ಒಂದು ಅಗ್ನಿ ಪರೀಕ್ಷೆ. ಈ ಆಚರಣೆ ಇದೆಯಲ್ಲ, ಕೇಳೋಕೆನೆ ಮೈ ಜುಮ್ಮನ್ನುತ್ತೆ. ಮೊದಲನೇ ಹಂತ ಸ್ಥಳದ ಆಯ್ಕೆ. ಮಧ್ಯರಾತ್ರಿ ಒಂದು ಹಳೇ ಸ್ಮಶಾನಕ್ಕೆ ಹೋಗಿ ಅಲ್ಲಿರೋದ್ರಲ್ಲೇ ಅತ್ಯಂತ ಹಳೇ ಅರಳಿಮರವನ್ನ ಹುಡುಕ್ಬೇಕು. ಎರಡನೇ ಹಂತ ರಕ್ಷಣೆಗಾಗಿ ಒಂದು ವೃತ್ತ. ಆದ್ರೆ ಇದು ಸಾಮಾನ್ಯ ವೃತ್ತ ಅಲ್ಲ, 2 ಕಪ್ಪು ಹುಂಜಗಳ ರಕ್ತದಿಂದ ಇದನ್ನ ರಚಿಸ್ಬೇಕು. ಮೂರನೇ ಹಂತ ಅಗ್ನಿ ಪರೀಕ್ಷೆ. ಬರೋಬ್ಬರಿ 40 ದಿನಗಳ ಕಾಲ ಸಾಧಕ ಅಲ್ಲೇ ಕೂತು ಕೀಟಗಳಿಂದ, ದೆವ್ವಭೂತಗಳಿಂದ ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆ ಅನುಭವಿಸ್ಬೇಕು. ಇದೆಲ್ಲವನ್ನೂ ಸಹಿಸ್ಕೊಂಡ್ರೆ ಕೊನೆಯ ಅಂದ್ರೆ 41ನೇ ದಿನ ಯಕ್ಷಿಣಿ ಪ್ರತ್ಯಕ್ಷಳಾಗ್ತಾಳೆ. ಬಂದು ನೇರವಾಗಿ ಸಾಧಕನ ತೊಡೆ ಮೇಲೆ ಕೂರ್ತಾಳೆ. ಯೋಚನೆ ಮಾಡಿ, ಆ ಜೀವಿ ಬರೋಕು ಮುಂಚೆನೇ ಸಾಧಕನ ಇಚ್ಛಾಶಕ್ತಿಯನ್ನೇ ಮುರಿದುಹಾಕೋ ಹಾಗೆ ಆಚರಣೆ ಇದೆ. ಬಂದ ತಕ್ಷಣ ಅವಳು ಹೇಳೋ ಮಾತುಗಳಿವು:
ನಾನು ಹೋಗೋದು ನನ್ನ ಇಷ್ಟದ ಪ್ರಕಾರ, ನನ್ನ ಲೈಂಗಿಕ ಆಸೆಗಳನ್ನ ನಾನು ಕೇಳಿದಾಗ ನೀನು ಪೂರೈಸಲೇಬೇಕು. ಬೇರೆ ಯಾವ ಹೆಣ್ಣನ್ನು, ಕೊನೆಗೆ ನಿನ್ನ ಸ್ವಂತ ತಂಗಿಯನ್ನೂ ಮುಟ್ಟುವಾಗೇ ಇಲ್ಲ. ನೋಡಿ, ಇದು ಒಪ್ಪಂದ ಅಲ್ಲ, ಇದೊಂದು ಶಾಸನ. ಇದರಲ್ಲಿ ಚೌಕಾಸಿಗೆ ಜಾಗವೇ ಇಲ್ಲ. ಆ ಕ್ಷಣದಿಂದ ಸಾಧಕನ ಜೀವನ, ಅವನ ಪ್ರತಿ ಉಸಿರು ಎಲ್ಲವೂ ಅವಳ ನಿಯಂತ್ರಣದಲ್ಲಿರುತ್ತೆ. ಈ ನಿಯಮಗಳನ್ನು ಮೀರುದೇ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ. ಹಾಗಿದ್ರೆ ಇದರ ಪರಿಣಾಮಗಳು ಏನು? ಈ ತರಹ ಒಪ್ಪಂದ ಮಾಡಿಕೊಂಡವರ ಕಥೆ ಏನಾಯಿತು? ಈ ಬಗ್ಗೆ ಹಲವಾರು ಎಚ್ಚರಿಕೆಯ ಕಥೆಗಳೂ ಕೇಳಿಬರ್ತವೆ. ಇವು ಕೇವಲ ಕಾಲ್ಪನಿಕ ಕಥೆಗಳಲ್ಲ, ಬದಲಾಗಿ ಹೀಗೆ ಬೆಲೆ ತೆತ್ತವರ ನೋವಿನ ನೈಜ ಘಟನೆಗಳು ಅಂತ ಹೇಳಲಾಗುತ್ತೆ. ಒಂದು ಉದಾಹರಣೆ ಇದೆ. ಒಬ್ಬ ವ್ಯಕ್ತಿ ತನ್ನ ತಂಗಿಯನ್ನ ಪ್ರೀತಿಯಿಂದ ಸುಮ್ನೆ ಅಪ್ಪಿಕೊಳ್ತಾನೆ, ಅಷ್ಟೇ. ಮರುದಿನವೇ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಯಾಕಂದ್ರೆ ಅವನು ಯಕ್ಷಿಣಿ ಜೊತೆ ಮಾಡ್ಕೊಂಡಿದ್ದ ಒಪ್ಪಂದವನ್ನ ಮುರಿದಿದ್ದ. ಅಂದ್ರೆ ಆ ಜೀವಿಯ ಅಸೂಯೆ, ಅದರ ಹಿಡಿತ ಎಷ್ಟಿರುತ್ತೆ ಅಂದ್ರೆ ಮುಗ್ಧ ಕುಟುಂಬದವರು ಕೂಡ ಪ್ರಾಣ ತೆರೆಯಬೇಕಾಗುತ್ತೆ. ಯಕ್ಷಿಣಿಯಿಂದ ಅಪಾರ ಸಂಪತ್ತು ಗಳಿಸಿದ ಒಬ್ಬ ವ್ಯಕ್ತಿ ಹೇಳಿದ ಮಾತಿದು, ನನ್ನ ಹತ್ರ ಎಲ್ಲಾ ಇದೆ, ಆದ್ರೆ ನಾನೇ ನನ್ನ ಹತ್ರ ಇಲ್ಲ, ನಾನು ನನ್ನ ಜೊತೆ ಇಲ್ಲ. ಯೋಚನೆ ಮಾಡಿ, ಎಂಥ ಮಾತಿದು. ಎಲ್ಲವನ್ನೂ ಗಳಿಸಿಕೊಂಡು ಕೊನೆಗೆ ತನ್ನನ್ನೇ ತಾನು ಕಳೆದುಕೊಂಡಿದ್ದಾನೆ. ಸಂಪತ್ತಿನ ಹಿಂದಿರೋ ಕರಾಳ ಸತ್ಯ ಅಂದ್ರೆ ಇದೇನಮೋ. ಇಷ್ಟಕ್ಕೆ ಮುಗಿಯಲ್ಲ. ಒಂದ್ಸಲ ಈ ಶಕ್ತಿಗಳನ್ನ ಆವಾಹನೆ ಮಾಡಿದ ಮೇಲೆ ಆ ಒಪ್ಪಂದವನ್ನ ಸರಿಯಾಗಿ ಮುಗ್ಸಿಲ್ಲ ಅಂದ್ರೆ ಆ ಶಕ್ತಿಗಳು ಆ ಕುಟುಂಬದ ರಕ್ತ ಸಂಬಂಧವನ್ನ ಬಿಟ್ಟು ಹೋಗಲ್ವಂತೆ. ತಲೆಮಾರುಗಳ ಕಾಲ ಶಾಪದ ತರ ಕಾಡ್ತಲೇ ಇರ್ತವೆ. ಅಂದ್ರೆ ಒಬ್ಬ ವ್ಯಕ್ತಿ ಮಾಡಿದ ತಪ್ಪಿಗೆ, ಅವನ ಮಹತ್ವಾಕಾಂಕ್ಷೆಗೆ ಅವನ ಮುಂದಿನ ಪೀಳಿಗೆಗಳು ಕೂಡ ಬೆಲೆ ತೆರಬೇಕಾಗತ್ತೆ. ಹೌದು, ಇವೆಲ್ಲ ಕೇಳೋಕೆ ಪ್ರಾಚೀನ ಕಾಲದ ಕಥೆಗಳ ತರ, ಹಳೆ ಕಾಲದ ನಂಬಿಕೆಗಳ ತರ ಅನ್ಸಬಹುದು. ಆದ್ರೆ ಒಂದು ವೇಳೆ ಈ ಒಪ್ಪಂದಗಳು ಇವತ್ತಿಗೂ ನಡೀತಿದ್ರೆ, ಸ್ವರೂಪ ಬದಲಾಗಿ ಆಧುನಿಕ ರೂಪದಲ್ಲಿ ನಮ್ಮ ನಡುವೆಯೇ ಇದ್ರೆ? ಹೌದು, ಈ ಪದ್ಧತಿಗಳು ವಿಕಸನಗೊಂಡಿವೆ ಅಂತ ನಂಬೋರೇ ಇದ್ದಾರೆ. ಅಂದ್ರೆ ಇವತ್ತಿನ ದಿನದಲ್ಲಿ ಆತ್ಮವನ್ನ ಮಾರೋಕೆ ಸ್ಮಶಾನಕ್ಕೆ ಹೋಗಿ ಪೂಜೆ ಮಾಡ್ಬೇಕಾಗಿಲ್ಲ. ಬದಲಾಗಿ ಖ್ಯಾತಿ, ಪ್ರಭಾವ, ಜನರನ್ನ ಸೆಳೆಯೋ ವಿಚಿತ್ರ ವರ್ಚಸ್ಸು, ಇದೆಲ್ಲ ಪಡ್ಕೊಳ್ಳೋಕೆ ಬೇರೆ ರೀತಿಯ ವ್ಯವಹಾರಗಳು ನಡೀತಿವೆ. ಇದೇ ಆಧುನಿಕ ಜಗತ್ತಿನ ಒಪ್ಪಂದ. ಹಾಗಾದ್ರೆ ಈ ಆಧುನಿಕ ಒಪ್ಪಂದದ ಲಕ್ಷಣಗಳೇನು? ಮೊದಲನೇದಾಗಿ, ಆ ವ್ಯಕ್ತಿಯ ಆತ್ಮವನ್ನ ಬೇರೆ ಎಲ್ಲೋ ಸಂಗ್ರಹ ಮಾಡಿ ಇಡ್ಲಾಗುತ್ತೆ. ಎರಡನೇದಾಗಿ, ಅವರ ದೇಹದ ಮೂಲಕ ಬೇರೆ ಯಾವುದೋ ಒಂದು ಶಕ್ತಿ ಮಾತಾಡುತ್ತೆ, ಕೆಲ್ಸ ಮಾಡುತ್ತೆ. ಇದರಿಂದ ಅವರಿಗೆ ಜನರ ಮೇಲೆ, ಜನಸಮೂಹದ ಮೇಲೆ ಒಂದು ಅಸ್ವಾಭಾವಿಕವಾದ ಹಿಡಿತ, ಪ್ರಭಾವ ಸಿಗುತ್ತೆ. ದಿವ್ಯದೃಷ್ಟಿ ಇರೋರ್ ನೋಡಿದ್ರೆ ಅಂಥವ್ರ ಒಳಗಡೆ ಏನೂ ಕಾಣಿಸಲ್ಲ, ಸಂಪೂರ್ಣ ಕಪ್ಪು ಅಥವಾ ಖಾಲಿಯಾಗಿ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ, ಪ್ರತಿಭೆಯಲ್ಲಿ ದೊಡ್ಡ ಬದಲಾವಣೆ ಆಗೋದಕ್ಕೆ ಇದೇ ಕಾರಣ ಅಂತ ವಿವರಿಸಲಾಗುತ್ತೆ. ಅಂದ್ರೆ ಆ ವ್ಯಕ್ತಿ ಕೇವಲ ಒಂದು ವಾಹಕ, ಒಂದು ಪಾತ್ರೆಯಷ್ಟೇ. ಅವರೊಳಗಿರೋ ಪ್ರತಿಭೆ ಅವರದಲ್ಲ, ಅದು ಬೇರೆಯೆಡೆಯಿಂದ ಎರವಲು ಪಡೆದದ್ದು. ಕೊನೆಯದಾಗಿ ಒಂದು ಪ್ರಶ್ನೆ. ಒಂದು ವೇಳೆ ಈ ರೀತಿಯ ಶಕ್ತಿ ನಿಜವಾಗ್ಲೂ ಅಸ್ತಿತ್ವದಲ್ಲಿದ್ರೆ, ಹಾಗಾದ್ರೆ ನಮ್ಮ ಮಹತ್ವಾಕಾಂಕ್ಷೆಗೆ ನಾವು ತೆರೋ ನಿಜವಾದ ಬೆಲೆ ಏನು? ಅಸಾಧಾರಣ ಯಶಸ್ಸಿನ ಹಿಂದೆ ನಾವು ಕಾಣದೇ ಇರೋ ಇಂಥ ಬೆಲೆಗಳು ಇರಬಹುದಾ? ಪ್ರತಿಯೊಂದಕ್ಕೂ ಒಂದು ಬೆಲೆ ಇದ್ದೇ ಇರುತ್ತೆ. ಆದ್ರೆ ಕೆಲವು ಬೆಲೆಗಳು ನಮ್ಮ ಊಹೆಗೂ ಮೀರಿದಷ್ಟು ದೊಡ್ಡದಾಗಿರುತ್ತೆ ಅಲ್ವಾ?